ಮುನ್ನೆಲೆಯನ್ನ ವಹಿಸಿರುವಂತ ನಮ್ಮ ಗೆಳತಿ ಸುಶೀಲಾ ಸದಾಶಿವಯ್ಯನವರೇ, ಈಗ ತಾನೇ ನನ್ನ ಬಗ್ಗೆ ತುಂಬಾ ಅತ್ಯುತ್ತಮವಾದಂತ ಅತ್ಯುತ್ಸಾಹದಲ್ಲಿ ಹಿರಿಯರಾದ ನಮ್ಮ ಕೃಷ್ಣಬಾಯಿ ಹಾಗಲವಾಡಿಯವರು ತುಂಬಾ ಚೆನ್ನಾಗಿ ನನ್ ಪರಿಚಯ ಮಾಡಿದ್ರು. ನನಗೆ ಸಂಕೋಚ ಆಗುವಷ್ಟು ಎಲ್ಲವನ್ನೂ ಹೇಳ್ಬಿಟ್ರು. ಯಾವ್ದಾದ್ರು ಬಿಡ್ತಾರೇನೋ ಅಂತ ನೋಡ್ತಾ ಇದ್ದೀನಿ, ಪ್ರತಿಯೊಂದನ್ನು ಅವರು ಹೇಳ್ಬಿಟ್ರು. ಅವ್ರಿಗೆ ನಾನು ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಇವತ್ತು ಸುಶೀಲ ಅವರು ಕೊಟ್ಟಿರುವಂತದ್ದು ನನ್ಗೆ ಕಾವ್ಯ ಸಂವಹನ ಅಂತ ಒಂದು ವಾಕ್ಯ ಇದೆ. ಕವಿತೆ ಎಂಬ ಮಾಯೆ ಪ್ರತಿಭೆಯ ಬೆನ್ನಟ್ಟಿ ದಣಿಯುತ್ತದೆ, ದುಡಿಯುತ್ತದೆ, ಸಂತಸದ ಹಾಡಾಗುತ್ತದೆ. ಕವಿತೆ ಎಂಬ ಮಾಯೆ ಪ್ರತಿಭೆಯ ಬೆನ್ನಟ್ಟಿ ದಣಿಯುತ್ತದೆ, ದುಡಿಯುತ್ತದೆ, ಸಂತಸದ ಹಾಡಾಗುತ್ತದೆ. ಬಹುಶಃ ನಾವೆಲ್ಲ ಕವಿಗಳು, ಅಂದ್ರೆ ಕಾವ್ಯದ ಒಂದು ಕೃಷಿಯನ್ನ ಮಾಡ್ತಾ ಇರುವಂತವ್ರು. ನಿಜವಾಗೂ ಕೂಡ ನಮಗೆ ಸಂತೋಷ ಆಗುತ್ತೆ. ಕಾವ್ಯ ಎಲ್ಲೋ ಒಂದ್ ಕಡೆ ಅದು ಜಾಳಾಗಿದೆಯೋ ಅಥವಾ ಗಟ್ಟಿಯಾಗಿದೆಯೋ ಅಥವಾ ನಾವು ಇನ್ನ ಪರಿಶ್ರಮದಿಂದ ಬರಿತಾ ಇದೀವೋ, ಒಟ್ಟಾರೆಯಾಗಿ ಕಾವ್ಯದ ಹಾದಿಯಲ್ಲಿ ನಾವಿದೀವಲ್ಲ, ಅದು ನಮಗ್ ತುಂಬಾ ಸಂತೋಷ ತರುತ್ತೆ. ಇಲ್ಲಿರೋ ಅಷ್ಟೂ ಜನ ಕಾವ್ಯದ ಹಾದಿಯಲ್ಲಿರುವಂತವ್ರು. ಗಣಪತಿ ಹೆಗ್ಡೆ ಅಂತೂ ಕಾವ್ಯದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿರೋ. ನನ್ ಕವಿತೆಯನ್ನ ಹೇಳಿದ್ರು, ಬಹುಶಃ ನಾನೇ ಅದನ್ನ ಮರ್ತ್ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಅದು ತುಂಬಾ ನನ್ನ ಪ್ರಾರಂಭದ್ದು ಕನಸುಗಳ ದಾಟಿದವರು ಪ್ರಾರಂಭದ ಕವಿತೆ ಪುಸ್ತಕ ಅದು. ನಿಜವಾಗೂ ಕೂಡ ಅವರು ಅದೊಂದು ಹೇಳಿದ್ರಲ್ಲ, ಅದೀಗ ನಾನು ಕಾವ್ಯದ ಸಮಗ್ರ ಪುಸ್ತಕವನ್ನ ತರಬೇಕು ಅಂತ ಇದ್ದೀನಿ. ಅದನ್ನ ಸೇರಿಸ್ಕೋತೀನಿ ಅವ್ರು ಹೇಳಿದ್ದಕ್ಕಾಗಿ. ನಾನು ನೋಡಿರ್ಲಿಲ್ಲ, ಓದಿರ್ಲಿಲ್ಲ, ಅಥವಾ ಅದನ್ನ ಗಮನಿಸೂ ಇರ್ಲಿಲ್ಲ. ನಿಜವಾಗೂ ಕೂಡ ಸಂತೋಷ ಆಗುತ್ತೆ ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಈ ಒಂದು ಕಾವ್ಯ ನನ್ನ ಒಂದಷ್ಟು ಮಾತುಗಳನ್ನ ಹಂಚ್ಕೊಳೋದಕ್ಕಾಗಿ. ಈಗಾಗ್ಲೇ ಕಾವ್ಯ ಸಂವಹನದ ಬಗ್ಗೆ ಮಾತಾಡ್ಬೇಕು ಅಂತ ನಮ್ಮ ಸುಶೀಲಾ ಹೇಳಿದ್ದಾರೆ. ಬಹುಶಃ ಕವಿತೆಯ ಒಳಗಣ್ಣು ಅಥವಾ ಕವಿತೆಯ ಭಾವಾಭಿವ್ಯಕ್ತಿ ಏನನ್ನ ವಿವರಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಾವೆಲ್ಲ ಕವಿತೆ ಬರೆಯೋರು. ಕವಿತೆಯನ್ನ ಹೇಗೆ ನಾವು ಬರಿತಾ ಹೋಗ್ತೀವಿ, ಅದು ಹೇಗೆ ನಮ್ಮೊಳಗೆ ಆವಿರ್ಭವಿಸಿ ಈಚೆಗೆ ಅಭಿವ್ಯಕ್ತಿಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಜವಾಗೂ ಕೂಡ ಯೋಚನೆ ಮಾಡಬೇಕು. ಬಹುಶಃ ಯಾರ ಒಳಗೂ ಕೂಡ ಕವಿತೆ ಒಂದು ಸಿದ್ಧ ಮಾದರಿಯಾಗಿರಲ್ಲ. ಆ ಸಿದ್ಧ ಮಾದರಿಯಾಗಿ ಇಲ್ದಲೇ ಇರುವಂತ ಒಂದು ವಿಶಿಷ್ಟವಾದಂತ ರೂಪದಲ್ಲಿ ಕವಿತೆ ನಮ್ಮಿಂದ ಈಚೆಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಅದು ಪ್ರತಿ ಕವಿಗೂ ಕೂಡ ಆ ಭಾವಗಳು, ಕವಿತೆಯ ಆ ಭಾವ ವಲಯ ಇದೆಯಲ್ಲ, ಅದು ಬೇರೆಯಾಗೇ ಇರುತ್ತೆ. ಕಾವ್ಯದ ಭಾಷೆಯೂ ಹೊಸದಾಗಿರುತ್ತೆ. ಕಾವ್ಯದ ಭಾಷೆ ಒಬ್ಬೊಬ್ಬರಿಂದನೂ ಭಿನ್ನವಾಗೇ ಇರುತ್ತೆ. ಈಗ ಇಲ್ಲಿರುವಂತ ನಮ್ಮ ಸುಶೀಲಾ ಸದಾಶಿವಯ್ಯ ಅವರು ಒಬ್ಬ ಕವಿಯತ್ರಿ, ನಮ್ ಜಿ.ಕೆ. ಕುಲಕರ್ಣಿ ಅವ್ರ ಕವಿಯತ್ರಿ, ನಮ್ಮ ಕೃಷ್ಣಬಾಯಿ ಅವ್ರ ಕವಿಯತ್ರಿ, ನಮ್ಮ ಗಣಪತಿ ಹೆಗ್ಡೆ ಕವಿಯತ್ರಿ ಕವಿ, ಮತ್ತೆ ಭರತ್ ರಾಜ್, ಇವರೆಲ್ಲರನ್ನು ಕೂಡ ಇನ್ನ ಎಷ್ಟೋ ಜನ ಇದ್ದಾರೆ, ನನ್ಗೆ ಇಷ್ಟು ಜನ ಮಾತ್ರ ಕಾಣ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ತಮ್ಮ ಭಾಷೆಯನ್ನ ತಾವೇ ಕಂಡುಕೊಂಡಿದ್ದಾರೆ. ತಮ್ಮ ಭಾಷೆಯನ್ನ ತಾವೇ ಕಂಡುಕೊಂಡು ಅದ್ರ ಮೂಲಕ ಕವಿತೆಯನ್ನ ರಚಿಸ್ತಾ ಹೋಗ್ತಾರೆ. ನಾವೆಲ್ಲೋ ಒಂದ್ಸರಿ ಓದ ತಕ್ಷಣ ಇದು ಸುಶೀಲಾ ಅವರ ಕವಿತೆ ಇರ್ಬೋದು, ಇದು ಹೆಗ್ಡೆ ಅವ್ರ ಕವಿತೆ ಇರ್ಬೋದು, ಇದು ಭರತ್ರಾಜ್ ಅವ್ರ ಕವಿತೆ ಇರ್ಬೋದು ಅಂತ ಅನ್ಸೋವಷ್ಟು ಅವರ ಕವಿತೆಗಳು ನಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿರ್ತವೆ. ಬಹುಶಃ ಕಾವ್ಯದ ಭಾಷೆ ಪ್ರತಿಯೊಬ್ಬರಿಗೂ ಬೇರೆ ಆಗತ್ತೆ ಅನ್ನೋದನ್ನ ವಿಮರ್ಶಕರು ಗುರುತಿಸ್ತಾ ಹೋಗ್ತಾರೆ. ಪ್ರತಿ ಕವಿಯೂ ಕೂಡ ಆ ದಾರಿಯನ್ನ ಕಂಡುಕೋಬೇಕಾಗುತ್ತೆ. ಇದು ಕಾವ್ಯದ ಸಂವಹನ. ಇಂಥ ಸಂವಹನದ ದಾರಿಯಲ್ಲಿ ನಾವು ನಡೀತಾ ಹೋದಾಗ ನಮ್ಮ ಕವಿತೆಗೆ ಒಂದು ಹೊಸ ಜವಾಬ್ದಾರಿಗಳು ಬರುತ್ತೆ, ಒಂದು ಹೊಸ ಆಯಾಮ ಸಿಗುತ್ತೆ. ಯಾಕೆಂದ್ರೆ ಈಗಾಗ್ಲೇ ಇರುವಂತ ಸಿದ್ಧ ಮಾದರಿಗಳನ್ನ ನಾವು ದುಡಿಸಿಕೊಂಡು ಹೊಸದೊಂದನ್ನ ಕಟ್ಟುವಂತ ಕ್ರಿಯೆ ಇದೆಯಲ್ಲ, ಹೊಸದೊಂದನ್ನ ನಾವು ಕಟ್ಟಿ ಆ ಮೂಲಕ ನಮ್ಮ ಭಾಷೆಯನ್ನ ವಿಸ್ತರಿಸ್ಕೊಳೋದಿದೆಯಲ್ಲ, ಅದು ನಿಜವಾಗೂ ಕೂಡ ತುಂಬಾ ಮುಖ್ಯವಾದದ್ದು. ಅದಕ್ಕೆ ಭಾಷೆಯ ಸಮರ್ಥ ಬಳಕೆ ಇದೆಯಲ್ಲ, ಅದು ಪ್ರತಿ ಕಾವ್ಯದ ಒಂದು ಹಂತವಾಗಿ ಬರುವಂತದ್ದು. ಭಾಷೆಯ ಸಮರ್ಥ ಕವಿತೆಯನ್ನ ಸಮರ್ಥವಾಗಿ ಉಪಯೋಗಿಸ್ಕೊಂಡು ಅದರ ಜೊತೆಗೆ ಭಾಷೆಯನ್ನ ನಾವು ನಮ್ಮದಾಗಿ ಮಾಡ್ಕೊಳೋದಿದೆಯಲ್ಲ, ನಮ್ಮದಾಗಿ ಮಾಡ್ಕೊಂಡು ಆ ಹಾದಿಯನ್ನ ಕಂಡ್ಕೊಳೋದಿದೆಯಲ್ಲ, ಅದು ಒಬ್ಬ ಕವಿಯ ಒಂದು ತುಂಬಾ ದೊಡ್ಡ ಕೆಲಸ. ಅದಕ್ಕೋಸ್ಕರನೇ ಅದು ಒಂದು ಅಂತರಂಗದಲ್ಲಿ ಹುಟ್ಟುವಂತ ಒಂದು ಮೌನಕ್ಕೆ ಬೆಳಕನ್ನ ಕೊಡುವಂಥದ್ದು. ಒಂದು ಕವಿತೆಯೇ ಅಂತರಂಗದ ಮೌನದ ಬೆಳಕು.
ಅದೇ ಕಾವ್ಯ. ಬಹುಶಃ ನಾವು ಈಚೆಲೆಲ್ಲೋ ಕೂತ್ಕೊಂಡು ಬರೆಯಕ್ ಹೋಗಲ್ಲ ನಾವು. ಅದಕ್ಕೆ ಆ ಅಂತರಂಗದಲ್ಲಿ ಒಂದು ಮೌನ ಇರಬೇಕು. ಆ ಮೌನಕ್ಕೆ ಭಾಷೆಯ ಸಾಮರ್ಥ್ಯ ಇರಬೇಕು. ಆ ಭಾಷೆಯ ಸಾಮರ್ಥ್ಯದ ಜೊತೆಯಲ್ಲಿ ನಾವು ಕಾವ್ಯವನ್ನ ಈಚೆಗೆ ತರೋದಕ್ಕೆ, ಅಭಿವ್ಯಕ್ತಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ನುಡಿತೋರಣವನ್ನ ಕಟ್ಟುವ ಭಾಷೆಯ ಬಂಧ ಇದೆಯಲ್ಲ, ಅಂದ್ರೆ ನುಡಿತೋರಣವನ್ನ ಕಟ್ಟೋದು, ಕಾವ್ಯವನ್ನ ಕಟ್ಟೋದಿದೆಯಲ್ಲ, ಅದು ಆ ಕಾವ್ಯದ ಸುಂದರತೆಗೆ ಮತ್ತೆ ಸಹಜತೆಗೆ ಕಾರಣ ಆಗುತ್ತೆ. ಬಹುಶಃ ಇದನ್ನ ಜಲದ ಕಣ್ಣು ಅಂತ ನಾವು ಅನ್ಬಹುದು. ಅಂದ್ರೆ ಜಲದ ಕಣ್ಣನ್ನ ನಾವು ಕಂಡ್ಕೊಳೋದಕ್ ಸಾಧ್ಯನಾ? ಎಲ್ಲಿದೆ ಜಲದ ಕಣ್ಣು? ಎಲ್ಲಿ ಹುಟ್ಟುತ್ತೆ ಜಲ? ಕವಿತೆಯೂ ಕೂಡ ಹಾಗೆ. ಅದಕ್ಕೇನೆ ಕವಿತೆ ಹುಟ್ಟೋದಕ್ಕೆ ಜಲದ ಕಣ್ಣು ಅಂತ ನಾವು ಕರಿತೀವಿ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಅನುಭವಕ್ಕೆ ಸಿಕ್ಕಿದ ಮತ್ತೆ ದಕ್ಕಿದ ಸ್ಥಿತಿ ಪರಿಸ್ಥಿತಿಗಳನ್ನ ಹದವಾಗಿ ನಾವು ಮನದ ಮೂಸೆಯಲ್ಲಿ ಮತ್ತಿಸ್ತಾ ಕಾವ್ಯವನ್ನ ಕಟ್ತಾ ಹೋಗ್ತೀವಿ. ನಾವು ಈಗೇನೋ ನಮ್ಗೆ ಕಟ್ಟಬೇಕು ಅಂತ ಕವಿತೆ ಒಂದು ಒಳಗಡೆ ಇಂಥದೊಂದ್ರ ಬಗ್ಗೆ ಕವಿತೆ ಬರೀಬೇಕು ಅಂತ ಒಂದು ವಿಷಯ ಸಿಕ್ತು, ನಮ್ಗೆ ಆ ಅನುಭವ ಸಿಕ್ತು. ಆ ಅನುಭವನ ತಕ್ಷಣಕ್ಕೇನು ಕಾವ್ಯವನ್ನ ಬರೆಯೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದು ಆ ತರದ ಅಭಿವ್ಯಕ್ತಿಯೂ ಕೂಡ ಅಲ್ಲ. ಮತ್ತೆ ಬರೆದ ಕವಿತೆಯ ಸಾಲುಗಳನ್ನ ಮತ್ತೆ ಅದನ್ನ ನಿಕಷಕ್ಕೆ ಒಳಗೊಡಿಸುವಂತ ನಿಜವಾದಂತ ಕೆಲಸ ನಮ್ಮೊಳಗೆ ನಡೀತಾ ಇರುತ್ತೆ, ಪ್ರತಿ ಕವಿಯ ಒಳಗೆ ನಡೀತಾ ಇರುತ್ತೆ. ಅದಕ್ಕೆ ಬದಲಾವಣೆಗೆ, ತಿದ್ದುಪಡಿಗೆ ಆಗುವಂತ ಸಂದರ್ಭಗಳನ್ನ ಕವಿ ಒಪ್ಕೋಬೇಕಾಗತ್ತೆ. ಇದು ನಾವು ಬರ್ದಿದ್ದೆ ಇದಮಿತ್ತಮ್ ಅಂತ ಖಂಡಿತ ಹೇಳೋಂಗಿಲ್ಲ. ಮತ್ತೆ ಈ ಕ್ಷಣದ್ದು ನೆಕ್ಸ್ಟ್ ಮುಂದಿನ ಕ್ಷಣಕ್ಕೆ ಅದು ಜಹಳಾಗಿರ್ಬೋದು. ಅದರಿಂದನೇ ವಿಮರ್ಶೆ ಹೇಳುತ್ತೆ, ಮತಿಸಿ ಬರಲಿಬೇಕು ಪದ್ಯವೆಂಬ ಸಾಲು. ಮತಿಸಿ ನಮ್ಮೊಳಗಡೆ ಅದು ಮತಿಸ್ತಾ ಹೋಗ್ಬೇಕು. ಆಗ ಅಂತದೊಂದು ಸಂವಹನ ನಮ್ಮ ಏನು ಓದುಗರೊಂದಿಗೆ ಅದು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದ್ರೆ ಗಟ್ಟಿ ಕಾಳು ಮಾತ್ರ ನಿಲ್ಲುತ್ತೆ, ಜಾಳು ಡೊಳ್ಳು ನಿಲ್ಲಲ್ಲ ಅನ್ನೋದು ಕಾವ್ಯದ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ಹೇಳ್ಬೇಕಾಗತ್ತೆ. ಅದಕ್ಕೇನೆ ಕವಿಗೆ ಎಷ್ಟೋ ವಿಚಾರ ಇರುತ್ತೆ, ಇಡೀ ಲೋಕದ ಎಲ್ಲ ವಿಚಾರಗಳು ಇರುತ್ತೆ, ಮತ್ತೆ ನಮ್ಮ ಜೀವನದ ಎಲ್ಲ ವಿಚಾರಗಳು ಇರುತ್ತೆ. ಆ ರೀತಿಯ ಅನುಭವಗಳು ಕವಿಗೆ ಆಗ್ತಾ ಹೋಗುತ್ತೆ. ಒಬ್ಬ ಕವಿ ಎಲ್ಲರೊಳಗಿದ್ದು ಕೂಡ ಅವರೇ ಬೇರೆಯಾಗಿರ್ತಾರೆ. ಸಂತೆಯೊಳಗಿದ್ದು ಕೂಡ ಅವನ್ ಬೇರೆಯಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ದೊಡ್ಡ ಗದ್ದಲದಲ್ಲಿದ್ರು ಕೂಡ ಒಬ್ಬ ಕವಿ ನಿಜವಾಗೂ ಕೂಡ ಅದ್ರ ಒಳಗಡೆನೆ ಆಲೋಚನೆ ಮಾಡುವಂತ ಒಂದು ಸ್ಥಿತಿಗೆ ಹೊರಟೋಗಿರ್ತಾರೆ. ಅದಕ್ಕೋಸ್ಕರನೇ ಕವಿ ಎಲ್ಲರಿಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಸಾಕ್ರಟಿಸ್ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಕವಿಗಳು ಜನಮಾನಸದ ಪ್ರಭುಗಳು ಅಂತ. ಜನಮಾನಸದ ಪ್ರಭುಗಳು ಯಾಕೆ ಕವಿಗಳಾಗಿರ್ತಾರೆ ಅಂದ್ರೆ, ಕವಿಗಳಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಕವಿಗಳನ್ನ ಇವತ್ತೂನು ಕೂಡ ಕವಿಗಳು ಎಂತದು ಅಂತಂದ್ರೆ ಅವ್ರಿಗಿರುವಂತ ಶಕ್ತಿ ಮತ್ತೆ ಅವ್ರಿಗಿರುವಂತ ಪ್ರತಿಭೆ ಇವೆಲ್ಲವನ್ನ ಗಣನೆಗೆ ತಗೊಂಡು ಸಾಕ್ರಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಹೇಳಿದ್ದಾರೆ. ಅಂದ್ರೆ ಕವಿಗಳು ಜನಮಾನಸದ ಪ್ರಭುಗಳು ಅಂತ. ನಿಜವಾಗೂ ಕೂಡ ಒಂದು ಕವಿತೆಯನ್ನ ಬರೆಯುವಂತ, ಕಾವ್ಯವನ್ನ ಕಟ್ಟುವಂತ ಅನಾದಿ ಕಾಲದಿಂದ ಈ ಕ್ಷಣದ ಇವತ್ತಿನ ಕವಿಯವರೆಗೂ ಕೂಡ ಅವರು ಯಾವಾಗ್ಲೂ ಕೂಡ ಗ್ರೇಟ್ ಅಂತ ಕರೆಯುವಂಥದ್ದು. ಅಂದ್ರೆ ಈ ಕವಿಗಳಪ್ಪ ಅಂತ ನಾವೆಲ್ಲೋ ಇರ್ತೀವಿ ಅನ್ಕೊಳ್ಳಿ, ಅಲ್ಲಿ ಇವ್ರ ಕವಿಗಳು ಅಂತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋ ಅಂತದೇನೆ ಎಷ್ಟು ದೊಡ್ಡ ಒಂದು ಹೆಮ್ಮೆಯನ್ನ ನಮ್ಗೆ ತರುವಂತದ್ದಾಗಿರುತ್ತೆ. ಈ ಹಿನ್ನೆಲೆಯಿಂದ ಒಂದು ಸಂವಹನ, ನಮ್ಮ ಕಾವ್ಯ ಇಡೀ ಲೋಕಕ್ಕೆ ಸಂವಹನ ಆಗ್ಬೇಕು ಅಂತ ಅಂದಾಗ ಅದು ನಿಜವಾಗೂ ಕೂಡ ನಮ್ಮ ಒಂದು ಪ್ರತಿಭೆಯನ್ನ ಅಭಿವ್ಯಕ್ತಿಗೊಳಿಸುವಂತ ಸಾಧನ ಕಾವ್ಯ ಆಗಿರುತ್ತಲ್ಲ. ಅದಕ್ಕೆ ಎಲ್ಲರೂ ವಿಮರ್ಶಕರು ಕೂಡ ವಿಮರ್ಶೆಗಳು ಯಾವ ದಿಕ್ಕಿನಿಂದನಾರು ಆಗಿರ್ಲಿ, ವಿಮರ್ಶಕರು ಕೂಡ ಅದಕ್ಕೆ ಒಂದು ಸೆಲ್ಯೂಟ್ ಅನ್ನ ಹೊಡಿತಾರೆ ಅನ್ನೋ ಮಾತನ್ನ ವಿಮರ್ಶೆಯಲ್ಲಿ ನಾವು ಕೇಳ್ತಾ ಬರ್ತೀವಿ. ಬಹುಶಃ ಭಟ್ಟತೌತ ಸಂಸ್ಕೃತ ಕವಿ ಹೇಳ್ತಾರೆ, ಕವಿ ಹೃದಯ ಒಂದು ವೀಣೆ ಲೋಕವದನ್ನು ನಡೆಸುವುದು ಅಂತ, ಲೋಕವದನ್ನು ನುಡಿಸುವುದು ಅಂತ. ಕವಿ ಹೃದಯ ಅನ್ನೋದು ಒಂದು ವೀಣೆ ಅಂತೆ. ಅದನ್ನ ನುಡಿಸೋದು ಲೋಕ ಅಂದ್ರೆ ಲೋಕದ ಅನುಭವಗಳು, ಲೋಕದ ಎಲ್ಲ ವ್ಯಾಪಾರಗಳು, ಆ ಲೋಕ ಏನನ್ನ ಕೊಡುತ್ತೆ ಅದನ್ನ ಕವಿ ತಗೊಂಡು ಹೇಗೆ ಬರಿತಾ ಹೋಗ್ತಾರೆ, ಅದನ್ನ ಜನಕ್ಕೆ ಮುಟ್ಟಿಸ್ತಾ ಹೋಗ್ತಾರೆ. ಅದು ನಿಜವಾಗೂ ಕೂಡ ತುಂಬಾ ಸಂತೋಷದ ವಿಚಾರ ಅನ್ನೋದನ್ನ ವಿಮರ್ಶಕರು ಹೇಳ್ತಾ ಹೋಗ್ತಾರೆ. ಅನಾದಿ ಕಾಲದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ದಂಗೆ ಕವಿತೆ ಅಂತಂದ್ರೆ
ಸೌಂದರ್ಯ ಮತ್ತು ಬೆಳಕು ಇವೆರಡನ್ನು ಕೂಡ ಹೇಳ್ತಾರೆ. ಬಹುಶಃ ಕವಿಗಳು ಸಾಮಾನ್ಯವಾಗಿ ಕೆಟ್ಟವರಾಗಿರಲ್ಲ, ನಮ್ಗೆ ಗೊತ್ತಿರುತ್ತೆ. ಕವಿಗಳನ್ನ ಕೆಟ್ಟವ್ರು ಆಗದೇ ಇಲ್ಲ. ಕವಿಗಳು ಯಾವತ್ತೂ ಕೂಡ ಕೆಟ್ಟತನವನ್ನ ತೋರ್ಸಲ್ಲ. ಯಾಕೆಂದ್ರೆ ಅವ್ರು ಕವಿತೆಯನ್ನ ಬರೆಯುವಂತ ದೊಡ್ಡ ಜವಾಬ್ದಾರಿ ಇರ್ತಾರೆ. ಅದಕ್ಕೋಸ್ಕರನೇ ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ಆ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಆಡುವೆ ಅಂತ. ನಿನಗೆ ಕೇಡಿಲ್ಲದೆ ಅಂದ್ರೆ, ನಿನಗೆ ಅಂದ್ರೆ ಲೋಕಕ್ಕೆ, ಲೋಕಕ್ಕೆ ಕೇಡಿಲ್ಲದಂತೆ ಆನು ಒಲಿದಂತೆ ಹಾಡುವೆ ಅಂತ. ಬಹುಶಃ ಒಬ್ಬ ಕವಿ, ಬಸವಣ್ಣ ಕವಿ ಗೊತ್ತಿದೆ ಅಲ್ವಾ, ಆ ಕವಿ ಹೇಗೆ ತನ್ನ ಒಂದು ಅಭಿವ್ಯಕ್ತಿಯನ್ನ ಲೋಕದ ಉದ್ಧಾರಕ್ಕಾಗಿ, ಲೋಕದ ಒಳ್ಳೆತನಕ್ಕೆ, ಲೋಕಕ್ಕೆ ಒಳ್ಳೆತನವನ್ನ ತೋರಿಸೋದಕ್ಕೋಸ್ಕರ, ಲೋಕಕ್ಕೆ ಯಾವ ಅಪಾಯವೂ ಇಲ್ಲದಂತೆ ನೋಡ್ಕೊಳ್ಳುವಂತ ಒಂದು ಸ್ಥಿತಿಗೆ ಒಬ್ಬ ಕವಿ ಬಂದು ಅಂತಂದ್ರೆ ಕವಿಯನ್ನ ಯಾರಾದ್ರೂ ನಂಬೋದು. ಇವತ್ತು ಸಂದರ್ಭಗಳಲ್ಲಿ, ಎಷ್ಟೋ ಸಂದರ್ಭಗಳಲ್ಲಿ ಕವಿಯನ್ನ ತುಂಬಾ ಗೌರವಿಸುವಂಥದ್ದು, ಅವರು ಬರೆದಿರುವಂತ ಕೃತಿಗಳ ಮೂಲಕ ಅವರನ್ನ ನಡೆಸ್ಕೊಳ್ಳುವಂಥದ್ದು, ಆ ಗೌರವವನ್ನ ಅವರು ಪಡ್ಕೊಳ್ಳುವಂತ ಸ್ಥಿತಿಗೆ ಒಂದು ಕಾವ್ಯ ಬರುತ್ತೆ, ಒಂದು ಪುಸ್ತಕ ಬರುತ್ತೆ, ಕವಿತೆ ಬರುತ್ತೆ ಅಂತಂದ್ರೆ ನಿಜವಾಗೂ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ, ನಾವು ಕವಿಗಳಾಗಿರೋದಕ್ಕೆ ಅಂತ. ಅದಕ್ಕೆ ಕವಿಯ ಒಂದು ಆಕರಗಳು ಎಷ್ಟಿದ್ರು ಕೂಡ ಲೋಕದಲ್ಲಿ ಒಂದು ಹೂತ ಹುಣಸೆ ಮರ ಸಾಕು ಅಂತಾರೆ ಬೇಂದ್ರೆ. ಒಂದು ಹೂತ ಹುಣಸೆ ಮರ ಸಾಕು ಕವಿಗೆ ಆಕರವಾಗಲು. ಅದಕ್ಕೆ ಕಾವ್ಯ ಅನ್ನೋದು ಕಲ್ಪನಾ ವಿಲಾಸ, ಕೇವಲ ಕವಿ ಸ್ವಪ್ನಜೀವಿಯೂ ಅಲ್ಲ. ಎಲ್ಲೋ ಕೂತ್ಕೊಂಡು ಹಿಂದೆ ಅದನ್ನ ಕೂತ್ಕೊಂಡು ಆಲೋಚನೆ ಮಾಡುವಂತದ್ದಿತ್ತು. ಮತ್ತೆ ಆ ಕವಿತೆಯನ್ನ ಬರಿಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡು ಮತ್ತೆ ಏನೇನೋ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಆ ಮೂಲಕ ಕವಿತೆಯನ್ನ ಬರೆಯುವಂಥದ್ದು ಅನಾದಿ ಕಾಲದಿಂದನೂ ಕೂಡ ಕವಿಗಳು ಮಾಡ್ತಾ ಬಂದ್ರು. ಈಗಿಲ್ಲ. ಯಾಕೆ ಅಂತಂದ್ರೆ ಕವಿ ಸ್ವಪ್ನ ಜೀವಿ ಅಲ್ಲ. ಕವಿ ದರ್ಶಿಸುವುದು ಲೋಕಾಂತರಗಳ ನಿಗೂಢ ಗಮ್ಯ ರಮ್ಯತೆಯನ್ನಾದರೂ ಕವಿ ಕಾಲೂರಿರುವುದು ಭೂಮಿಯಲ್ಲಿ. ಅದು ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾದ. ನಾವು ಭೂಮಿಲಿ ಕಾಲೂರಿ, ಭೂಮಿಯ ಅನುಭವಗಳು, ನಮ್ಮ ಜೀವನ ಅನುಭವಕ್ಕೆ ಭೂಮಿಯ ಅನುಭವಗಳನ್ನ ತಗೊಂತಾ ಹೋಗ್ತೀವಿ. ಮತ್ತೆ ಭೂಮಿಯ ನೋವು ನಲಿವು ಕವಿಗೆ ಯಾವಾಗ್ಲೂ ಆಕರವಾಗಿರುತ್ತೆ. ಅದರಿಂದನೇ ಕವಿತೆ ಯಾವಾಗ್ಲೂ ಸ್ವಪ್ನದಲ್ಲಿ ಬರೆಯುವಂತದ್ದಾಗಿರಲ್ಲ. ಅದು ನಿಜವಾಗ್ಲೂ ನಮ್ಮನ್ನ ಅರಿಯುವಂತ ಬೆಳಕಾಗಿರುತ್ತೆ. ಕವಿತೆ ನಮ್ಮನ್ನ ಅರಿಯುವಂತ ಬೆಳಕಾಗಿರುತ್ತೆ. ಆ ಬೆಳಕಿನ ಒಂದು ಸಂವಹನದ ಮೂಲಕ, ಬೆಳಕಿನ ಒಂದು ಸಂಸರ್ಗದ ಮೂಲಕ ನಮ್ಮ ಒಂದು ಕವಿತೆ ಈಚೆಗೆ ಬಂದಾಗ ಆಗ ನಿಜವಾಗೂ ಕೂಡ ಅದಕ್ಕೊಂದು ದೊಡ್ಡ ಶಕ್ತಿ ಬರುತ್ತೆ. ಆ ಬೆಳಕು ಸಾಹಿತ್ಯ ಕ್ಷೇತ್ರವನ್ನ, ಕಾವ್ಯ ಕ್ಷೇತ್ರವನ್ನ ತುಂಬುತ್ತೆ. ಅದಕ್ಕೆ ಕವಿ ಹೃದಯ ತನ್ನೊಳಗೆ ಬೆಳಗಿ ಆಮೇಲೆ ಸಹೃದಯರನ್ನ ಬೆಳಗಿ, ಇದು ಸಂವಹನ. ಮೊದಲು ಕವಿಯ ಹೃದಯವನ್ನ ಬೆಳಗಿ ಕಾವ್ಯ, ಆಮೇಲೆ ಸಹೃದಯರನ್ನ ಬೆಳಗುವಂಥದ್ದು. ಇದು ನಿಜವಾಗೂ ಕೂಡ ಒಂದು ಸತ್ಯವಾದಂಥದ್ದು. ಸತ್ಯವನ್ನ ಮಾರ್ಮಿಕವಾಗಿ ತಿಳಿಸುವಂತ ಕಾವ್ಯ, ಕಲಾತ್ಮಕವಾಗಿ ತಿಳಿಸುವಂತ ಚಮತ್ಕಾರಿಕೆ ಕಾವ್ಯದಲ್ಲಿರುತ್ತೆ. ಅಂತ ಸೊಗಸು, ಸುತ್ತಲಿನ ಜ್ಞಾನದ ಕತ್ತಲೆಯನ್ನ ಓಡಿಸುವಂತ ಶಕ್ತಿ ಕಾವ್ಯಕ್ಕಿದೆ. ಮತ್ತೆ ದಟ್ಟಡವೆಯಲ್ಲೂ ಕೂಡ, ಅಂದ್ರೆ ಬದುಕಿನ ಅನೇಕ ಚಿಂತೆಗಳಿದ್ದರೂ ಕೂಡ ಆ ಚಿಂತನೆಯನ್ನ, ಆ ಚಿಂತೆಗಳಲ್ಲೂ ಕೂಡ ಕಾವ್ಯ ಹೇಗೆ ನಮ್ಗೊಂದು ಸಾಂತ್ವನವಾಗುತ್ತೆ, ಒಂದು ಸಮಾಧಾನವನ್ನ ತರುತ್ತೆ ಅನ್ನೋದು ನಿಜವಾಗೂ ಕೂಡ ಸಂತೋಷದ ವಿಚಾರ. ಅಂತಹ ಒಂದು ಕಾವ್ಯ ಸಂವಹನ ನಮ್ಮೊಳಗೆ ನಡೀತಾ ಇದ್ದು ಅದು ಸಹೃದಯರನ್ನ ಮುಟ್ಟುವಂತ ಶಕ್ತಿ ಅದಕ್ಕಿದೆ ಅನ್ನೋದನ್ನ ನಾವು ಯಾವತ್ತೂ ಕಂಡುಕೋಬೇಕಾಗತ್ತೆ. ಆ ಕಂಡುಕೊಳ್ಳುವಂಥದ್ದನ್ನ ನಾವು ನಿಜವಾಗೂ ಕೂಡ ಆಲೋಚನೆ ಮಾಡ್ಬೇಕು. ಬಹುಶಃ ನಿಸಾರ್ ಅಹ್ಮದ್ ಅವರ ಒಂದು ಕವಿತೆ ಇಲ್ಲಿ ದೀಪಗಳೇ ಕುರುಡುತನವ ಕೊರೆಯುವಂತಹ ಬಾಣ ಬಿಟ್ಟ ಛಾಪಗಳೇ, ಅಂದ್ರೆ ದೀಪಗಳು ಅಂದ್ರೆ ಬೆಳಕು ಅಂತ, ಅವು ಕುರುಡುತನವ ಕೊರೆಯುವಂತ ಬಾಣ ಬಿಟ್ಟ ಛಾಪುಗಳೇ, ಜಿಂಕೆ ಗಣ್ಣ ತಂಪು ಕಾಡನ್ನೆಲ್ಲ ಬೆಳಗುವಂತೆ, ಸುಖದ ಸಂತೆ ನೆರೆಯುವಂತೆ ಕರಗಿ ಎಲ್ಲ ಚಿಂತೆ, ಮಿನುಗಿ ದೀಪಗಳೇ, ಕನಸಿನ ಗೊನೆ ಮಿಂಚಿನ ತೆನೆ ಕಂಚಿನ ಬಿಳಿ ದನಿಗಳೇ, ಪುಟ್ಟ ಹೆಜ್ಜೆ ಇಟ್ಟು ಬೆಳೆವ ಎಳೆಯ ನಗೆಗಳೇ, ಬೆಳಕ ಸಣ್ಣ ಕೊಂಚಲುಗಳ ತೂಗುತ್ತಿರುವ ಬಗೆಗಳೇ. ಇದು ಕಾವ್ಯದ ನಿಜವಾದಂತ ಬೆಳಕಿನ ಹಾದಿ ಅಂತ ಕವಿ ನಿಸಾರ್ ಅಹ್ಮದ್ ಅವರು ಹೇಳ್ತಾ ಹೋಗ್ತಾರೆ. ಬಹುಶಃ ನಿಜವಾಗೂ ಒಬ್ಬ ಕವಿ, ನಾನ್ ಬರ್ದಿದ್ದೆಲ್ಲ ತುಂಬಾ ಚೆನ್ನಾಗಿದೆ, ನಾನ್ ಬರ್ದಿದ್ದೆಲ್ಲ
ಆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡುತ್ತೆ, ಅಥವಾ ಎಲ್ಲರಿಗಿಂತ ನಾನು ಮೇಲಾಗಿರ್ಬೇಕು ಅಂತಾನೆ ಪ್ರತಿಯೊಬ್ರು ಬರೆಯಕ್ ಹೋಗೋದು. ಆದ್ರೆ ಅದನ್ನೇ ನಿರೀಕ್ಷಿಸಿ ಕಾವ್ಯ ಅಥವಾ ಕವಿತೆ ಚಾಳ ಆಗ್ದಲೇ ಇರುವಂತದ್ದನ್ನ ನೋಡ್ಬೇಕು. ಅದಕ್ಕೆ ಕವಿ ತನ್ನ ಸಮೃದ್ಧಿಯ ಬಗ್ಗೆ, ಕಾವ್ಯ ಸಮೃದ್ಧಿಯ ಬಗ್ಗೆ ಯಾವತ್ತೂ ಚಿಂತಿಸಬಾರ್ದು. ಬರ್ತಿದ್ದೆಲ್ಲ ಕಾವ್ಯ ಆಗ್ಬೇಕು ಅನ್ನೋ ಹಠವೂ ಕೂಡ ನಮಗ್ ಬೇಕಾಗಿಲ್ಲ. ನಾವು ನಿಜವಾಗೂ ಕವಿತೆಯನ್ನ ಬರಿತಾ ಇದೀವಿ, ತುಂಬಾ ನಮ್ಮ ಪಾಡಿಗೆ ಎಷ್ಟೋ ಸರಿ ಅದೊಂದು ಸಾಂತ್ವನ. ನಾವೇನಾರು ತುಂಬಾ ಮನಸ್ಸಿನ ಬೇಸರದಲ್ಲಿದ್ರೆ, ಬದುಕಿನ ಬೇಸರದಲ್ಲಿದ್ರೆ, ನಮ್ ಜೀವನಾನುಭವ ನಮಗೆ ಬೇಸರವನ್ನ ತಂದಿದ್ರೆ, ಆಗ ನಮಗ್ ನಿಜವಾಗೂ ಅನ್ಸುತ್ತೆ ಏನಾರು ಬರೆದ್ರೆ ಆಗೊಂದು ಸಮಾಧಾನ ಆಗತ್ತೆ. ಅದಕ್ಕೆ ಕವಿತೆ ಒಂದು ಸಾಂತ್ವನವಾಗಿ ನಮ್ಮೊಳಗೆ ಇರುತ್ತೆ ಅನ್ನೋದಕ್ಕಾಗಿ. ಆದ್ರೆ ಸಹಜಾಭಿವ್ಯಕ್ತಿ, ಪ್ರಯೋಗಶೀಲತೆ ಪ್ರತಿ ಕವಿಯ ರಚನೆಯಲ್ಲಿ ಕಾಣ್ಬೇಕೇ ಹೊರತು ನಾವು ಬರೆದಿದ್ದೆಲ್ಲ ಕಾವ್ಯವಾಗ್ಬೇಕು ಅಂತ ಹಠ ನಮ್ಗೆ ಬೇಕಾಗಿಲ್ಲ. ಅಂತ ಕ್ಲಿಷ್ಟವಾದಂತ ಅನೇಕ ಪ್ರತಿಮೆಗಳನ್ನ ಇಟ್ಟು ಕವಿತೆಯನ್ನ ಕಟ್ಟುವಂತದ್ದು. ಯಾಕೆಂದ್ರೆ ಕವಿತೆ ಹುಟ್ಟಬೇಕು, ಅದು ಕಟ್ಟಬೇಕಾಗಿಲ್ಲ. ಮತ್ತೆ ಪ್ರತಿಮೆಗಳ ಭಾರದಿಂದನೂ ಕಾವ್ಯ ನಲುಗಬೇಕಾಗಿಲ್ಲ. ಎಷ್ಟು ಹೆಣದರೂ ಕೂಡ, ಸಂಕೀರ್ಣತೆಯಲ್ಲಿ ಕಾವ್ಯವನ್ನ ಹೆಣದರೂ ಕೂಡ ಅದೇನ್ ಶ್ರೇಷ್ಠ ಕಾವ್ಯ ಆಗಲ್ಲ. ಅದು ಸಹಜಾಭಿವ್ಯಕ್ತಿಯಲ್ಲಿ ಅದು ಹೊರಗ್ ಬಂದ್ರೆ ಮಾತ್ರ ಅದು ಸಹೃದಯರನ್ನ ಸರಿಯಾಗಿ ಮುಟ್ಟೋದಕ್ ಸಾಧ್ಯ. ಅದಕ್ಕೆ ನಾವು ಸರಳತೆಯ ಬಗ್ಗೆ ಮಾತಾಡ್ತೀವಿ. ಕಾವ್ಯ ತುಂಬಾ ಸರಳವಾಗೋಯ್ತು ಅಂತ. ಆದ್ರೆ ಸರಳತೆ ಇದೆಯಲ್ಲ ಯಾವತ್ತೂನು ಅದು ತುಂಬಾ ದೊಡ್ಡ ಸ್ಥಾನದಲ್ಲಿರುವಂತದ್ದು. ತುಂಬಾ ಸರಳವಾಗಿ ಬರೆಯೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಕಾವ್ಯವನ್ನ ನಾವು ಸರಳವಾಗಿ ಬರೆದ್ಬಿಟ್ಟೋ ಅಂತ ಅಂದ್ರೆ ಖಂಡಿತ ಅದು ಕಡಿಮೆ ಅಂತ ನಾವು ಅನ್ಕೋಬೇಕಾಗಿಲ್ಲ. ಕ್ಲಿಷ್ಟ ಪದಗಳನ್ನ ಹಾಕಿ ಪ್ರತಿಮೆಗಳ ಮೂಲಕ ಕಾವ್ಯವನ್ನ ಕಟ್ತಾ ಹೋದ್ರೆ ಖಂಡಿತ ಇಲ್ಲ. ತುಂಬಾ ಸಹಜಾಭಿವ್ಯಕ್ತಿಯಲ್ಲಿ ಕಾವ್ಯ ಹುಟ್ಟುತ್ತಲ್ಲ, ಸರಳವಾಗಿ ಹುಟ್ಟುತ್ತಲ್ಲ, ಅದು ದೊಡ್ಡ ಒಂದು ಸ್ಥಾನಕ್ಕೆ ಏರುತ್ತೆ ಅಂತ ವಿಮರ್ಶಕರು ಗುರುತಿಸ್ತಾ ಹೋಗ್ತಾರೆ. ಅದಕ್ಕೇನೆ ಸೃಜನಶೀಲ ಕವಿ ಒಂದು ಸಾಂಸ್ಕೃತಿಕ ಸವಾಲುಗಳನ್ನ ಯಾವಾಗ್ಲೂ ಸ್ವೀಕರಿಸ್ಬೇಕಾಗತ್ತೆ. ಆ ಸ್ವೀಕರಿಸ್ಬೇಕು ಅಂತ ಅಂದಾಗ ನಾವು ಆ ಪರಂಪರೆಯನ್ನ ಮತ್ತೆ ಈಗಾಗ್ಲೇ ಇರುವಂತ ಕಾವ್ಯ ಪರಂಪರೆಯನ್ನ ಮುರಿದು ಕಟ್ಟುವಂತ ಕೆಲಸನ ಮಾಡ್ತಾ ಹೋಗುತ್ತೆ. ಕಾವ್ಯ ನಮಗೆ ಅರಿವಿಲ್ಲದಲ್ಲೇ ಕಾವ್ಯ ಮಾಡುತ್ತೆ. ನನ್ನದೇ ಆದ ಭಾಷೆ, ನಾನೇ ಒಂದು ಭಾಷೆಯ ಹಾದಿಯನ್ನ ಹಾಕೊಂಡಾಗ ಕವಿತೆ ನಂದಾಗಿ ಸ್ವಂತವಾಗಿ ಒಂದು ಮಗುವನ್ನ ಹೇರುವಂತ ಒಬ್ಬ ತಾಯಿಯ ನಿಜವಾದಂತ ತವಕ ತಲ್ಲಣ ಇರುತ್ತಲ್ಲ, ಆ ನೋವಿರುತ್ತಲ್ಲ, ಆ ನೋವಿನಂತೆ ಕಾವ್ಯ ಈಚೆಗೆ ಬಂದಾಗ ನಮ್ಗೆ ಎಷ್ಟು ಸಾಂತ್ವನ ಆಗುತ್ತಲ್ಲ ಅದು. ಅಂಥದೊಂದು ಕಾವ್ಯದ ಒಂದು ಶಕ್ತಿಯನ್ನ ವಿಮರ್ಶಕರು ಗುರುತಿಸ್ತಾ ಹೋಗ್ತಾರೆ. ಕಾವ್ಯ ಎಲ್ಲ ಮಾರ್ಗಸೂಚಿಗಳನ್ನು ಕೂಡ ಮೀರಿದಂತಹ ನಿತ್ಯ ನಿಗೂಢವಾದಂತ ಒಂದು ವಿಸ್ಮಯ ಅನ್ನೋದನ್ನ ವಿಮರ್ಶಕರು ಗುರುತಿಸ್ತಾರೆ. ಬಹುಶಃ ಇಂಥ ವಿಸ್ಮಯದ ಕಾವ್ಯವನ್ನ ನಾವು ನಮ್ಮ ಸಂವಹನ ಆಕರವಾಗಿ, ಸಂವಹನ ಮಾರ್ಗವಾಗಿ ತಗೊಂಡಾಗ ಕಾವ್ಯ ಸಹೃದಯರನ್ನ ಮುಟ್ತಾ ಹೋಗುತ್ತೆ. ಆ ಮುಟ್ಟುವಂತ ಒಂದು ನಿಜವಾದ ಕೆಲಸವನ್ನ ಮಾಡ್ತಾನೆ ಕಾವ್ಯ ನಮ್ಮೊಳಗೆ ಇಳಿತಾ ಹೋಗುತ್ತೆ. ಆ ಕಾವ್ಯದ ಮೂಲಕ ನಾವು ಬೆಳೀತಾ ಹೋಗ್ತೀವಿ. ಒಂದು ಕವಿತೆ ಅಷ್ಟೇ ಹುಟ್ಟಲ್ಲ, ಒಬ್ಬ ಕವಿಯನ್ನೇ ಹುಟ್ಟಿಸುತ್ತೆ. ಒಂದು ಕವಿತೆಯನ್ನ ಅಥವಾ ಒಂದು ಪುಸ್ತಕ ನಾವು ತಂದಿದೀವಿ ಅನ್ನೋದಕ್ಕಿಂತ ಒಬ್ಬ ಕವಿಯನ್ನ ಅದು ಸೃಷ್ಟಿ ಮಾಡ್ತಾ ಹೋಗುತ್ತೆ, ಸೃಷ್ಟಿ ಮಾಡುತ್ತೆ. ಬಹುಶಃ ಇದು ಕವಿತೆಗಿರುವಂತ ಒಂದು ಶಕ್ತಿ. ಸಮರ್ಥವಾದ ಭಾಷೆ, ಭಾವ, ಲಯ, ಬಂಧ, ಉತ್ತಮ ಕಾವ್ಯದ ಸೊಗಸು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಇದನ್ನ ಸಮಪಾಕದಲ್ಲಿ ದುಡಿಸ್ಕೊಂಡು ಹೋಗ್ಬೇಕು. ಆ ದುಡಿಸ್ಕೊಂಡು ಹೋಗೋದಿದೆಯಲ್ಲ, ಇದು ಒಳಗೆ ನಡೆಯುವಂತ ಒಂದು ಕೆಲಸ. ನಾವು ಪ್ರತಿಭೆ ನಮ್ಗಿದೆ, ಕಾವ್ಯ ಪ್ರತಿಭೆ ಇದೆ. ಆದ್ರೆ ಆ ಪ್ರತಿಭೆಯನ್ನ ಆ ಅನೂಹ್ಯವಾದಂತ ಒಂದು ಒಳಗಡೆಯಿಂದ ತೆಗಿಬೇಕಲ್ವಾ, ಅದು ಒಂದು ಕವಿಯ ಶಕ್ತಿ ಆಗುತ್ತೆ. ಅಂತ ಶಕ್ತಿಯನ್ನೇ ನಿಮಗೆ ಕವಿತೆ ಎಂದರೆ ಮೌನ ಮತ್ತು ಬೆಳಕು ಈಗಾಗ್ಲೇ ನಾನು ಹೇಳಿದ್ನಲ್ಲ. ಮತ್ತೆ KS ನಾಯರ್ ತುಂಬಾ ಒಂದು ಪ್ರಸಿದ್ಧವಾದಂತ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ. ಬಹುಶಃ ಆಳದ ಅನುಭವ ಇದೆಯಲ್ಲ, ಆ ಅನುಭವ ನಿಜವಾಗೂ ಕೂಡ ಒಳಗಡೆ ಇಳಿಬೇಕು. ಅದು ಕಾವು. ಮೊದಲು ನಮಗೆ ಕವಿತೆ ಬರೀಬೇಕು ಅಂತ ಹುಟ್ಟುವಂತ ಕಾವು, ಅದು ಒಳಗಡೆ ಇಳಿದು ಆ ಕಾವು ಬೆಳಕಾಗ್ಬೇಕು. ಆಗ ಕವಿತೆ
ನಿಜವಾದಂತ ಶಕ್ತಿ ಬರುತ್ತೆ. ಅಂತಹ ಒಂದು ಪ್ರತಿಭಾ ದೀಪ್ತಿ ನಮ್ಮೊಳಗಡೆ ಇರಬೇಕು, ಕವಿಯ ಒಳಗಡೆ ಅದು ಸದಾ ಮಿಡಿತಾ ಇರಬೇಕು. ಬಹುಶಃ ಆ ವೇಗವನ್ನು ಕವಿ ಹೇಳ್ದಲೇ ಇದ್ರೆ ತಡ್ಕಣಕ್ಕಾಗಲ್ಲ, ಹೇಳಲೇಬೇಕಾಗುತ್ತೆ. ಹೇಳಿದರೆ ಹಾಳಾಗುವುದು ಸವಿಯು, ಹೇಳಿದರೆ ಹೇಳದಿರೆ ತಾಳಲಾರನು ಕವಿಯು ಅನ್ನೋದು ಎಷ್ಟು ಅರ್ಥಗರ್ಭಿತವಾದದ್ದು. ಇಂತಹ ಅಮೂಲ್ಯವಾದಂತ ಕಾವ್ಯದ ಶಕ್ತಿಯನ್ನ, ನಮ್ಮೊಳಗಿರುವಂತ ಪ್ರತಿಭೆಯನ್ನ ಕವಿತೆಯಾಗಿ ಈಚೆ ತರುವಂತ ಒಂದು ಶಕ್ತಿಯನ್ನ ನಿಜವಾಗೂ ನಮ್ಗೆ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾ ಹೋದ್ರೆ ನಾವು ಕೂಡ ಕವಿ ಅನ್ನೋದು ಎಷ್ಟು ಹೆಮ್ಮೆಯ ವಿಚಾರ ಆಗುತ್ತೆ. ಅಂತ ಹೆಮ್ಮೆಯ ವಿಚಾರಕ್ಕೆ ಕಾವ್ಯದ ಸಂವಹನ, ಸತ್ಹೃದಯರ ಸಂವಹನ ಅಂದ್ರೆ ಸತ್ಹೃದಯರನ್ನ ಮುಟ್ಟುವಂಥದ್ದು. ನಾವು ಬರೆದಿರುವಂತ ಕವಿತೆ ಪರಸ್ಪರವಾಗಿ ಒಬ್ರನ್ನ ಒಬ್ರು ಒಪ್ಪುವಂಥದ್ದು, ಒಬ್ಬರನ್ನ ಒಬ್ರು ವಿಮರ್ಶೆ ಮಾಡುವಂಥದ್ದು, ನನ್ನ ಕವಿತೆಯ ಶಕ್ತಿ ಏನು ಅನ್ನೋದನ್ನ ಹೇಳುವಂಥದ್ರ ಮೂಲಕ ನಾವು ನಮ್ಮನ್ನ ತೆರೆದುಕೊಂಡಾಗ, ಸಮಾಜಕ್ಕೆ ತೆರೆದುಕೊಂಡಾಗ, ವಿಮರ್ಶೆಗೆ ತೆರೆದುಕೊಂಡಾಗ ನಮಗ್ ಬೇಸರ ಆಗಲ್ಲ. ಅಯ್ಯೋ ನನ್ನ ಕವಿತೆಯ ಬಗ್ಗೆ ಅವ್ರೇನೋ ಹೇಳಿದ್ರೆ ಪತ್ರಿಕೆಯಲ್ಲಿ ಈ ತರ ಬಂತು, ಅದಕ್ಕೆ ಯಾರು ಬೇಜಾರ್ ಮಾಡ್ಕೋಬೇಕಾಗಿಲ್ಲ. ನಮ್ಮ ಪಾಡಿಗೆ ನಮ್ಮ ಪಾಡು ನಾವು ಮಾಡ್ಕೊಂಡು ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ಹೇಳಿವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಆ ಸವಿ ಅನಿಸು ನನಗೆ ಅಂತ ಬೇಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಹೃದಯತೆಯ ಬಗ್ಗೆ ಅಲ್ವಾ. ಎನ್ನ ಪಾಡು ಕವಿಯ ಪಾಡು ಅವ್ರಿಗಿರ್ಲಿ, ಆದ್ರೆ ಅದರ ಹಾಡನ್ನ ನಿನಗೆ ನಾನು ಕೊಡ್ತಾ ಇದ್ದೀನಿ, ಆ ಒಂದು ಸವಿಯನ್ನ ನೀನ್ ಅನಿಸ್ತಿ ನನ್ನನ್ನ ಸಂತೋಷ ಪಡಿಸಿದ್ರೆ ಅದಕ್ಕಿಂತ ದೊಡ್ಡದೇನು ಬೇಕ. ಬಹುಶಃ ಒಬ್ಬ ಕವಿ ಇನ್ನೇನನ್ನೂ ಬಯಸಲ್ಲ. ಆ ಕವಿತೆಯ ಬಗ್ಗೆ, ಆ ಕವಿತೆ ಹೆಂಗೆ ನಮ್ಮನ್ನ ಜನಕ್ಕೆ ಮುಟ್ಟಿಸ್ತಾ ಹೋಗುತ್ತೆ, ನಾವು ಕವಿತೆಯ ಮೂಲಕ ಜನವನ್ನ ಹೇಗೆ ಮುಟ್ತಾ ಹೋಗ್ತೀವಿ, ಕವಿತೆಯ ಮೂಲಕ ನಮ್ಮ ಹೆಂಗೆ ಶಕ್ತಿವಂತರಾಗಿ ಸಾಹಿತ್ಯದಲ್ಲಿ ಬೆಳಿತೀವಿ, ಇದು ತುಂಬಾ ಮುಖ್ಯ. ಬಹುಶಃ ನಾವೆಲ್ಲರೂ ಅನ್ಕೋತೀವಿ ಕವಿತೆಯೇ ನಮ್ಮ ಮೊದಲ ಒಂದು ಹಾದಿ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಬಸವರಾಜು ಅಂತ ಒಬ್ಬ ದೊಡ್ಡ ಸಾಹಿತಿಗಳು, ಅವರು ಕೊನೆಯಲ್ಲಿ ಅವರ 75ನೇ ವರ್ಷದಲ್ಲಿ ಕವಿತೆ ಬರೀತಾರೆ. ಯಾಕೆ ಅಂತಂದ್ರೆ ನನ್ ಕವಿತೆನೇ ಅವ್ರನ್ನ ಹೇಳ್ತಾರೆ, ನಾನ್ ಕವಿತೆನೇ ಬರೆದಿಲ್ವಲ್ಲ, ಬರೀ ಗದ್ಯ ಮತ್ತೆ ವಚನ ಸಾಹಿತ್ಯದಲ್ಲಿ ಸಾಧನೆ ಮಾಡ್ಬಿಟ್ಟೆ, ಒಂದು ಕವಿತೆನೇ ಬರೀಲಿಲ್ವಲ್ಲ ಅಂತ ನಿಜವಾಗೂ ಕೂಡ ಯೋಚನೆ ಮಾಡಿ ಅವ್ರು ಕೊನೆಗೆ ಕವಿತೆ ಬರೀತಾರೆ. ನಿಮ್ಮೆಲ್ಲರಿಗೂ ಅವರ ಒಂದು ಬರಹದ ಒಂದು ಇದು ವಿಮರ್ಶೆ ಗೊತ್ತಿದೆ ಅನ್ಸುತ್ತೆ. ಬಹುಶಃ ಇದು ಯಾಕೆ ಅಂತಂದ್ರೆ ಪ್ರತಿ ಸಾಹಿತಿಯು ಕೂಡ ನಾನು ಕವಿತೆಯನ್ನ ಬರಿಬೇಕು ಅಂತ ಹೊರಡುವಂಥದ್ದು. ಯಾಕೆಂದ್ರೆ ಅದು ಕವಿತೆಗಿರುವಂತ ಶಕ್ತಿ. ನಾವು ಕವಿನೇ ಆಗ್ಬೇಕು, ನಾನೊಂದು ಕವಿತೆನಾರು ಬರೀಲೇಬೇಕು, ಒಂದು ಕವಿಗೋಷ್ಠಿಲಲ್ಲೂ ಭಾಗವಹಿಸ್ಬೇಕು. ಕವಿಗೋಷ್ಠಿಗಳು ನಿಜವಾಗೂ ಕೂಡ ಸಾಹಿತ್ಯದ ಹೃದಯವಿದ್ದಂತೆ. ಯಾವುದೇ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿ ಇಲ್ಲ ಅಂತಂದ್ರೆ ಆ ಕವಿಗೋಷ್ಠಿ ಅಲ್ಲ, ಆ ಸಾಹಿತ್ಯ ಸಮ್ಮೇಳನವೇ ತುಂಬಾ ನೀರಸ ಆಗೋಗುತ್ತೆ. ಇಂಥ ಸಂದರ್ಭದಲ್ಲಿ ನಿಜವಾಗೂ ಕೂಡ ಕಾವ್ಯದ ಒಂದು ಶಕ್ತಿ ಎಷ್ಟಿದೆ, ನಾವು ಕವಿಯಾಗಿ ನಮ್ಮ ಒಂದು ಆಸಕ್ತಿ ಎಷ್ಟಿದೆ, ಅದನ್ನ ಹೇಗೆ ನಾವು ವಿಮರ್ಶಾತ್ಮಕವಾಗಿ ನೋಡ್ತಾ ಹೋಗ್ಬೇಕು ಅನ್ನೋದು ಕೂಡ ತುಂಬಾ ಸಂತೋಷವಾದಂತ ವಿಚಾರ. ಬಹುಶಃ ಈ ಹಿನ್ನೆಲೆಯಿಂದ ಸುಶೀಲಾ ಸಾಕನ್ಸುತ್ತಲ್ಲ ನೋಡಿ ಸುಶೀಲಾ? ಯಾವುದೇ ಒಂದು ವಿಚಾರವನ್ನ ಕವಿ ತನ್ನ ಒಂದು ವಿಚಾರವಾಗಿ ಮಾಡಿಕೊಂಡು ಅದನ್ನ ಕಾವ್ಯಾತ್ಮಕ ಸೌಂದರ್ಯದ ಮೂಲಕ ಹೊರಹಾಗೋದಕ್ಕೆ ಸಾಧ್ಯ ಇದೆ ಇದ್ರೆ ಅಂದ್ರೆ ಆ ಕವಿಗೆ ಮಾನಸಿಕ ಶಕ್ತಿ ಜಾಸ್ತಿ ಇರುತ್ತೆ. ಬಹುಶಃ ಪ್ರತಿ ಕವಿಗೂ ಕೂಡ ಮಾನಸಿಕ ಶಕ್ತಿ ಜಾಸ್ತಿ ಇದ್ರೆ ಮಾತ್ರ ಉತ್ತಮವಾದ ಕವಿತೆಯನ್ನು ಕೊಡೋದಕ್ಕೆ ಸಾಧ್ಯ ಅಂತ ಒಂದು ಪಾಶ್ಚಾತ್ಯ ಗ್ರೀಕ್ ಸಾಹಿತ್ಯ ಹೇಳ್ತಾ ಹೋಗುತ್ತೆ. ಯಾಕೆಂದ್ರೆ ಎಲ್ಲ ಸಾಹಿತ್ಯದಲ್ಲೂ ಕೂಡ ಕವಿಗಳಿಗೆ ಯಾವುದೇ ಭಾಷೆಯ ಸಾಹಿತ್ಯ ಆಗಿರ್ಲಿ, ಪಾಶ್ಚಾತ್ಯ ಸಾಹಿತ್ಯ ಆಗಿರ್ಲಿ, ನಮ್ಮ ಕನ್ನಡದ ಸಾಹಿತ್ಯ ಆಗ್ಲಿ, ಕವಿಗೆ ಇರುವಂತ ಒಂದು ಹೆಸರು ಇದೆಯಲ್ಲ, ಆ ಹೆಸರು ಕೂಡ ನಮಗೆ ಯಾವಾಗ್ಲೂ ಆಕರ್ಷಣೆ. ಅದಕ್ಕಾಗಿ ನಾವು ಕವಿತೆಯನ್ನೇ ಕೂಡ ನಮ್ಮ ಮುಖ್ಯವಾದಂತ ಪ್ರಕಾರವಾಗಿ ಬರೆಯೋದಕ್ಕೆ ಸಾಧ್ಯತೆ ಮಾಡ್ಕೊಂಡಿದೀವಿ. ಬಹುಶಃ ಈ ಹಿನ್ನೆಲೆಯಿಂದ ಇವತ್ತಿನ ಕಾವ್ಯ ಸಂವಹನದ ಬಗ್ಗೆ ಮತ್ತೆ ಆ ಕವಿಯ ಪ್ರತಿಭೆಯ ಬಗ್ಗೆ